ದುಷ್ಟರೇ, ಅಮರರಾದರೂ ಮರಗಳಂತೆ ಚಲಿಸಲಾರದೆ ನಿಂತಿರುವ ದೇವತೆಗಳೇ, ತೇಜೋಹೀನರಾಗಿ ತಲೆ ತಗ್ಗಿಸಿ ನಿಂತಿರುವ ದಿಕ್ಪಾಲಕರು, ಇಂದಿಗೆ ನಿಮ್ಮ ಸ್ವಾತಂತ್ರ್ಯ ಹತ್ತಿತು, ಅಟ್ಟಹಾಸ ಅಳಿಯಿತು, ವೈಭವ ಮುಗಿಯಿತು. ಚಿಂತಿಸಬೇಡಿ, ಲೋಕಲೋಕಗಳನ್ನು ಪಾಲಿಸುವ ಈ ಲೋಕೇಶ್ವರ ನಿಮ್ಮನ್ನು ಅನಾಥರನ್ನಾಗಿ ಮಾಡುವುದಿಲ್ಲ. ಈಗಾಗಲೇ ನಿಮಗಾಗಿ ಹೊಸ ಯೋಜನೆಗಳು ಸಿದ್ಧವಾಗಿವೆ. ಮಹೇಂದ್ರ, ಇನ್ನು ಮುಂದೆ ನೀನು ನಮ್ಮ ಅರಮನೆಯ ಊಳಿಗದವನಾಗಿ ಬಿದ್ದಿರಬೇಕು. ಅಗ್ನಿ, ನಿನ್ನ ಕೆಲಸ ನಮ್ಮ ಅರಮನೆಯ ಪಾಕಶಾಲೆ ಮೇಲ್ವಿಚಾರಣೆ. ವಾಯು, ನಾವು ನಿಂತಲ್ಲಿ, ಕುಳಿತಲ್ಲಿ, ಮಲಗಿದಲ್ಲಿ ನಮ್ರತೆಯಿಂದ ಸುಗಂಧಯುಕ್ತವಾದ ತಂಗಾಳಿ ಬೀಸುತ್ತಿರಬೇಕು. ವರುಣ, ಪ್ರಾತಃ ಕಾಲವಾದೊಡನೆ ಬಂದು ನೀನು ನಮ್ಮ ಪಾದ ತೊಳೆಯಬೇಕು. ಯಮಧರ್ಮ, ಮೃತ್ಯು ದೇವತೆ, ಪಾಪ, ನಾನೇ ನಿನಗೆ ಮೃತ್ಯುವಾಗಿ ಬಂದು ಬಿಟ್ಟೆ ಅನ್ನದೆ. ಭಯಪಡಬೇಡ. ನಮ್ಮ ಅರಮನೆಯ ಮಹಾದ್ವಾರದ ಕಾವಲ ಕೆಲಸ ನಿನಗೆ ಮೀಸಲಾಗಿದೆ. ಕೋಣದ ಮೇಲೆ ಕುಳಿತೇ ಕೆಲಸ ಮಾಡು. ನಾರಾಯಣ ನಾರಾಯಣ. ನಾನೇ ಅಭ್ಯಾಸ ಬಲ. ನೋಡ ಮುಂದೆ ನಿನ್ನ ಅಭ್ಯಾಸ ಏನಾದರೆ ಲೋಕಲೋಕಕ್ಕೆಲ್ಲ ನಾವೇ ಸಾರ್ವಭೌಮರು. ದಿವ್ಯವಾಣಿ, ಅಮೃತವಾಣಿ. ಇದೇನಿದು? ದೇವತೆಗಳೆಲ್ಲ ಇಲ್ಲಿ ಸೋತು ನಮಗೆ ಬಂದಿಗಳಾಗಿದ್ದಾರೆ. ಆಗಬೇಕಾದ್ದೆ. ಆದರೆ ಏನಾದರೆ ಏನಿಲ್ಲ, ಅಷ್ಟು ದಿಕ್ಪಾಲಕರನ್ನು ಸೆರೆ ಹಿಡಿದರೆ ಲೋಕಗಳ ಗತಿ ನಾವಿಲ್ಲವೇ? ನೀನಿದ್ದರೇನು ಪ್ರಯೋಜನ ದಾನವೇಂದ್ರ? ಅಂದರೆ ಕಾಲಕಾಲಕ್ಕೆ ಮಳೆ ಕೊಡಲು ಸಾಧ್ಯವೇ? ಗಾಳಿಯಂತೆ ಬೀಸಲು ಸಾಧ್ಯವೇ? ಅಗ್ನಿಯಂತೆ ದಹಿಸಲು ಸಾಧ್ಯವೇ? ನಿಜ, ನಮಗಿದು ಹೊಳೆಯಲೇ ಇಲ್ಲವಲ್ಲ. ಈಗೇನು ಮಾಡಿನಾದರೆ? ಹೇಗೂ ದಿಕ್ಪಾಲಕರು ದಿಕ್ಕೆಟ್ಟು ಶರಣಾಗತರಾಗಿದ್ದಾರೆ. ಸಾಕು, ಬಿಡುಗಡೆ ಮಾಡಿಬಿಡು. ನಿನ್ನ ಆಜ್ಞೆಯಂತೆ ಯಥಾಸ್ಥಾನದಲ್ಲೇ ಕೆಲಸ ಮಾಡಿಕೊಂಡಿರಲಿ. ಅದು ಸರಿಯೇ. ಸೇನಾಪತಿ, ಅವರುಗಳನ್ನು ಹೊರಗಟ್ಟು. ಏನಾದರೆ ಇದರಲ್ಲಿ ನಿನ್ನ ಕುತಂತ್ರವೇನಾದರೂ? ಹರಿ ಎಲ್ಲಿಯಾದ್ರೂ ಉಂಟೆ ಏಕಿರಬಾರದು. ಎಷ್ಟೇ ಆಗಲಿ ನೀನು ದೇವತಾ ಪಕ್ಷಪಾತಿ. ಅದು ಆಗ, ಈಗಲ್ಲ. ಈ ನಾರದ ಯಾರು ಪದವಿಯಲ್ಲಿರುತ್ತಾರೋ ಅವರ ಪಕ್ಷಪಾತಿ. ಭಲೇ, ಅದು ಬದುಕುವವರ ಲಕ್ಷಣ. ದೇವತೆಗಳೇ, ಇನ್ನು ಮುಂದೆ ಯಜ್ಞ ಯಾಗಾದಿಗಳ ಹವಿರ್ಭಾಗವೆಲ್ಲ ನಮಗೆ ಸೇರಬೇಕು. ಒಪ್ಪಿಕೊಳ್ಳಿ. ಈ ಕ್ಷಣದಿಂದ ನಮ್ಮ ಸಾರ್ವಭೌಮತ್ವವನ್ನು ಒಪ್ಪಿಕೊಂಡು ನಮ್ಮ ಆಜ್ಞೆಯನ್ನು ಶಿರಸ ವಹಿಸಬೇಕು. ಓಹೋ, ಆಗಬಹುದು. ನಿನಗಲ್ಲ ಹೇಳಿದ್ದು, ಅವರಿಗೆ. ನಿಮಗೆ ಎಲ್ಲಿ ಎಲ್ಲರೂ ಒಂದು ಬಾರಿ ಹಿರಣ್ಯಕಶಿಪುವೇ ಲೋಕೇಶ್ವರ ಎಂದು ಕೂಗಿ. ಆಪತ್ಕಾಲದಲ್ಲಿ ಪಾಪವಿಲ್ಲ. ಹೇಳಿ, ಹಿರಣ್ಯಕಶಿಪುವೇ ಲೋಕೇಶ್ವರ.